Okay, today we're going to talk about factorization. Factorization ಬಹುಶಃ ನೀವು ಸ್ಕೂಲಲ್ಲೂ ಮಾಡಿರ್ತೀರಾ. Factorization ಅಂದರೆ ಇಟ್ಸ್ ಅ process of dividing a given number into two numbers whose product gives the original number. ಅಂದರೆ ಒಂದು ನಂಬರ್ನ ಡಿವೈಡ್ ಮಾಡ್ತೀವಿ ಎರಡು ನಂಬರ್ಗೆ. ಆ ಎರಡು ನಂಬರ್ ಯಾವುದು ಅಂದರೆ ಅವೆರಡು ನಂಬರ್ನ ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಒರಿಜಿನಲ್ ನಂಬರ್ ಬರಬೇಕು ಅಂತ. ಅಂದರೆ ಸೇ ಫಾರ್ ಎಕ್ಸಾಂಪಲ್ 6ನ ಎರಡು ಫ್ಯಾಕ್ಟ್ರಾಗಿ ಡಿವೈಡ್ ಮಾಡ್ತೀವಿ. ಯಾವೆರಡು? 2 and 3. ಹೆಂಗೆ ಮತ್ತು ನಮಗೆ 2 and 3? 2 into 3 will be 6. So 2 into 3 6 ಆದಾಗ 2 and 3 are considered as factors of 6. Okay, 2 is a factor of 6 if 6 is equal to 2 into some other number. Okay, then it is known as a factor. Okay, process of dividing a given number into two numbers is known as factorization. Okay, so let a be a non-zero integer and b be another non-zero integer, such then a is said to be a factor of b if there's a integer k such that b is equal to k into a. Andre if you have to consider two integers, ಎರಡು ಇಂಟಿಜರ್ನ ಯಾವಾಗ ನಾವು ಫ್ಯಾಕ್ಟರ್ ಅಂತ ಕರಿತೀವಿ ಇನ್ನೊಂದು ಇಂಟಿಜರ್ದು ಅಂದರೆ ಬಿ ಅನ್ನೋ ಇಂಟಿಜರ್ಗೆ ಎ ಒಂದು ಫ್ಯಾಕ್ಟರ್ ಅಂತ ನಾವು ಯಾವಾಗ ಕನ್ಸಿಡರ್ ಮಾಡ್ತೀವಿ ಅಂದರೆ ಓನ್ಲಿ ವೆನ್ ಯು ಮಲ್ಟಿಪ್ಲೈ ದಟ್ ವಿತ್ ಅನ್ ಅದರ್ ಇಂಟಿಜರ್ ಯು ಶುಡ್ ಬಿ ಏಬಲ್ ಟು ಗೆಟ್ ಬಿ. ಸೇ 5 ಇಸ್ ಅ ಫ್ಯಾಕ್ಟರ್ ಆಫ್ 20. ಯಾಕೆ? ಬಿಕಾಸ್ 20 ವಿಲ್ ಬಿ ಈಕ್ವಲ್ ಟು 5 into 4. ದಟ್ಸ್ ವೈ ಇಟ್ಸ್ ಕಾಲ್ಡ್ ಆಸ್ ಅ ಫ್ಯಾಕ್ಟರ್ ಆಫ್ 20. Okay, so factorization is a process of dividing a given number into two numbers whose product gives the original number. So factor of 15 will be 3 because 3 into 5 is 15. Same definition holds good for algebraic expression also. Algebra expressions go hagene. Okay, now any algebraic expression, if it considers one factor, it is called as a monomial factor. Monomial factor ಅಂದರೆ ಒಂದೇ ಫ್ಯಾಕ್ಟರ್ ಇದ್ದಾಗ ಅದನ್ನು ಮೋನೋಮಿಯಲ್ಸ್ ಅಂತ ಕರಿತೀವಿ. ಎರಡು ಫ್ಯಾಕ್ಟರ್ ಇದ್ದಾಗ ಅದನ್ನು ಬೈನಾಮಿಯಲ್ಸ್, ಮೂರಿದ್ದಾಗ ಟ್ರೈನಾಮಿಯಲ್ಸ್, ಮೂರಕ್ಕಿಂತ ಜಾಸ್ತಿ ಇದ್ದಾಗ ಅದನ್ನು ಪಾಲಿನಾಮಿಯಲ್ಸ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಇಲ್ಲಿ ಎರಡು ಫ್ಯಾಕ್ಟರ್ಸ್ ಇದೆ, ಎ ಎಕ್ಸ್ ಆ್ಯಂಡ್ ಬಿ ವೈ. ದಟ್ಸ್ ವೈ ಇಟ್ಸ್ ಕಾಲ್ಡ್ ಎಸ್ ಅ ಪಾಲಿನಾಮಿಯಲ್. ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಇದ್ದರೆ ಇದು ಟ್ರೈನಾಮಿಯಲ್ ಅಂತ ಕರಿತೀವಿ. ಓಕೆ, ನಾ ಹೌ ಡು ವಿ ಮಲ್ಟಿಪ್ಲೈ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್? ಮಲ್ಟಿಪ್ಲೈ ಮಾಡೋದು ಹೇಗೆ? ಎರಡು ಪಾಲಿನಾಮಿಯಲ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ ಮಲ್ಟಿಪ್ಲೈ ಮಾಡಬೇಕಾದ್ರೆ ಆ ಟರ್ಮಿಂದ ಎರಡೂ ಟರ್ಮ್ನ ಮಲ್ಟಿಪ್ಲೈ ಮಾಡಿ ಅದನ್ನು ಆ್ಯಡ್ ಅಥವಾ ಸಬ್ಟ್ರ್ಯಾಕ್ಟ್ ಮಾಡಬೇಕು. ಈ ಎಕ್ಸಾಂಪಲಲ್ಲಿ ನೋಡಿ, 4xನ ಮಲ್ಟಿಪ್ಲೈ ಮಾಡಬೇಕು ನಾವು ಇದ್ರ ಜೊತೆಗೆ. x² - 2x + 1 ಇದೊಂದು ಫ್ಯಾಕ್ಟರ್, ಇದೊಂದು ಎಕ್ಸ್ಪ್ರೆಷನ್, ಇದು ಒಂದು ಎಕ್ಸ್ಪ್ರೆಷನ್. 4x ಅನ್ನೋದೊಂದು ಎಕ್ಸ್ಪ್ರೆಷನು, x² - 2x + 1 ಅನ್ನೋದು ಒಂದು ಎಕ್ಸ್ಪ್ರೆಷನ್. ಸೊ ಇವಾಗ ಇದನ್ನು ಮಲ್ಟಿಪ್ಲೈ ಮಾಡಬೇಕು. ಹೇಗೆ ಮಲ್ಟಿಪ್ಲೈ ಮಾಡ್ತೀವಿ? ಇದು ಪ್ರತಿಯೊಂದು ಈ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ನ ಪ್ರತಿ ವೇರಿಯಬಲ್ ಜೊತೆಗೆ ಮಲ್ಟಿಪ್ಲೈ ಮಾಡ್ತೀವಿ. ಸೊ ವಿ ವಿಲ್ ಗೆಟ್ 4x into x² which will be 4x³, 4x into -2x which will be 8x². ಅವಾಗ ನೋಡಿ, ಮೈನಸ್ ಹಾಗೆ ಉಳಿಯುತ್ತೆ. 4 into 2 is 8, x into x is x², plus 1, so plus 1 into 4x is 4x. ಸೊ ಹಾಗೆ ಅದನ್ನು ಮಲ್ಟಿಪ್ಲೈ ಮಾಡೋದು. ಅದೇ ರೀತಿ x plus y into x² - 2xy plus y² ಮಾಡಿದಾಗ ಎಕ್ಸ್ನ ಫಸ್ಟು ಈ ಇಡೀ ಎಕ್ಸ್ಪ್ರೆಷನ್ ಜೊತೆ ಮಲ್ಟಿಪ್ಲೈ ಮಾಡ್ತೀವಿ, ಪ್ಲಸ್ ವೈನ ಈ ಇಡೀ ಎಕ್ಸ್ಪ್ರೆಷನ್ ಜೊತೆಗೆ. ಅದಾದ ನಂತರ ಪ್ಲಸ್ ಮೈನಸ್ ಏನಾದರೂ ಇದ್ದರೆ ಮಾಡ್ತೀವಿ. ಇಲ್ಲಿ ನೋಡಿ, ಇದು x³ ಬರುತ್ತೆ, x³ - 2x²y ಪ್ಲಸ್ xy² ಪ್ಲಸ್ x²y ಬರುತ್ತೆ. ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ -2xy² ಪ್ಲಸ್ y³ ಬರುತ್ತೆ. ಈಗ ನೀವಿಲ್ಲಿ ನೋಡಿದ್ರೆ ದಸ್ 2x²y ಆ್ಯಂಡ್ x²y ಎರಡೂ x²y ಆಗಿರೋದ್ರಿಂದ ನಾನು ಅದ್ರ ಕೆಳಗಡೆ ಮಾರ್ಕ್ ಮಾಡಿದ್ದೀನಿ ನೋಡಿ, ಡ್ಯಾಶ್ ಹಾಕಿದ್ದೀನಿ. ಇವೆರಡನ್ನ ನೀವು ಸಿಂಪ್ಲಿಫೈ ಮಾಡ್ಕೋಬೇಕು. ಇದು -2x²y, ಇದು ಪ್ಲಸ್ 1x²y. ಸೊ ಅದನ್ನು ಮೈನಸ್ ಮಾಡಿದ್ರೆ ನಿಮಗೆ -x²y ಬರುತ್ತೆ. ಅದೇ ರೀತಿ ಇಲ್ಲೊಂದು xy² ಇದೆ, ಇಲ್ಲೊಂದು xy² ಇದೆ. ಇದು ಪ್ಲಸ್ xy², ಇದು -2xy². ಇದನ್ನು ಸಿಂಪ್ಲಿಫೈ ಮಾಡಿಕೊಂಡ್ರೆ ನಿಮಗೆ -xy² ಬರುತ್ತೆ.
ಆ್ಯಂಡ್ ಅದಕ್ಕೆ ಸ್ಟಾರ್ ಹಾಕಿದ್ದೀನಿ ನೋಡ್ಕೊಳ್ಳಿ. ಆ್ಯಂಡ್ ದ ರೆಸ್ಟ್ ಆಫ್ ಇಟ್ ಇಸ್ ರಿಟೈನ್ ಬಿಕಾಸ್ ಅದನ್ನೇನು ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ ನೀವು. ಸೊ ದ ಆನ್ಸರ್ ವಿಲ್ ಬಿ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಸ್ಕ್ವೇರ್ ವೈ ಮೈನಸ್ ಎಕ್ಸ್ ವೈ ಸ್ಕ್ವೇರ್ ಪ್ಲಸ್ ವೈ ಕ್ಯೂಬ್. ಹಾಗೆ ಇನ್ನೂ ಒಂದು ಪ್ರಾಬ್ಲಮ್ ಮಾಡಿದ್ದೀನಿ. ದಿಸ್ ಇಸ್ a ಪ್ಲಸ್ ಬಿ ಪ್ಲಸ್ ಸಿ ಇಂಟು a ಮೈನಸ್ 2b. ಸೊ a ಇಂಟು a ಮೈನಸ್ 2b ಪ್ಲಸ್ b ಇಂಟು a ಮೈನಸ್ 2b ಪ್ಲಸ್ c ಇಂಟು a ಮೈನಸ್ 2b. ಓಕೆ, ಈಗ ಮಲ್ಟಿಪ್ಲೈ ಮಾಡಿ. a ಇಂಟು a ಇಸ್ a ಸ್ಕ್ವೇರ್ ಮೈನಸ್ a ಇಂಟು 2b ಇಸ್ 2ab ಪ್ಲಸ್ ab ಮೈನಸ್ 2b ಸ್ಕ್ವೇರ್ ಪ್ಲಸ್ ca ಮೈನಸ್ 2bc. ಮತ್ತು ಇದನ್ನು ಕೂಡ ಸಿಂಪ್ಲಿಫೈ ಮಾಡ್ತೀವಿ. ಯಾವ್ದಾವ್ದು ಸಿಂಪ್ಲಿಫೈ ಮಾಡೋಕ್ಕಾಗುತ್ತೆ? ಓನ್ಲಿ ದೀಸ್ ಟು ಕ್ಯಾನ್ ಬಿ ಸಿಂಪ್ಲಿಫೈಡ್, ಬೇರೆ ಯಾವುದು ಕಾಮನ್ ಇಲ್ಲ. ಸೊ a ಸ್ಕ್ವೇರ್ ಮೈನಸ್ 2ab ಪ್ಲಸ್ ab ಇಸ್ ಮೈನಸ್ ab. ರೆಸ್ಟ್ ಆಫ್ ಇಟ್ ಇಸ್ ನಾಟ್ ಕಾಮನ್ ಟು ಎನಿಥಿಂಗ್, ಅದನ್ನು ಹಾಗೆ ಉಳಿಸ್ಕೋತೀವಿ. ಓಕೆ, ಸಮಟೈಮ್ಸ್ ಅ ಪಾಲಿನಾಮಿಯಲ್ ಕ್ಯಾನ್ ಆಲ್ಸೋ ಬಿ ಎಕ್ಸ್ಪ್ರೆಸ್ಡ್ ಆಸ್ ಅ ಪ್ರಾಡಕ್ಟ್ ಆಫ್ 2 or more ಪಾಲಿನಾಮಿಯಲ್ಸ್. ಇವಾಗ ನಾವು ಮಾಡಿದ್ದು ಮಲ್ಟಿಪ್ಲಿಕೇಶನು, ಇದರ ರಿವರ್ಸ್ ಕೂಡ ಮಾಡಬಹುದು ನಾವು. ಈ ಮೆಥಡ್ನ ನಾವು ಫ್ಯಾಕ್ಟ್ರೈಸೇಷನ್ ಅಂತ ಕರಿತೀವಿ. ಇಲ್ಲಿ ಫ್ಯಾಕ್ಟರ್ಸ್ನ ಕಂಡುಹಿಡಿತೀವಿ. ಹೇಗೆ ಫ್ಯಾಕ್ಟರ್ಸ್ನ ಕಂಡುಹಿಡಿಯೋದು? ಕಾಮನ್ ಫ್ಯಾಕ್ಟರ್ಸ್ನ ತೆಗೆದು ಮಾಡೋದು. ಸೊ ಈ ಪ್ರಾಬ್ಲಮಲ್ಲಿ ನೋಡಿ, 4a ಸ್ಕ್ವೇರ್ ಬಿ ಮೈನಸ್ 3ab ಸ್ಕ್ವೇರ್ ಪ್ಲಸ್ 2ab. ಇದರಲ್ಲೆಲ್ಲ ಏನು ಕಾಮನ್ ಇದೆ ಅದನ್ನು ತೆಗಿತೀವಿ. ಕಾಮನ್ ಇರೋದೇನು ನೀವು ನೋಡಿದ್ರೆ ಇಲ್ಲಿ 4 ಕಾಮನ್ ಇಲ್ಲ. a ಇದೆ, ಒಂದೇ a ಇದೆ, ಒಂದು b ಇದೆ. ಸೊ ಎ ಬಿನ ಹೊರಗಡೆ ತಗೊಂಡಿದ್ದೀವಿ, ಬ್ರ್ಯಾಕೆಟ್ ಹಾಕಿ. ಇಲ್ಲಿ ಉಳಿದಿರೋದೇನೋ 4a ಸ್ಕ್ವೇರ್ ಬಿಯಲ್ಲಿ ಎ ಬಿನ ತೆಗೆದ್ರೆ 4a ಉಳಿಯುತ್ತೆ. ಓಕೆ, ಅದನ್ನು ಬರೆದಿದ್ದೀವಿ. ಮತ್ತು ಮೈನಸ್ 3ab ಸ್ಕ್ವೇರಲ್ಲಿ ಎ ಬಿನ ಹೊರಗಡೆ ತೆಗೆದ್ರೆ ಮೈನಸ್ 3b ಬರುತ್ತೆ. ಪ್ಲಸ್ 2abಲಿ ಎ ಬಿನ ತೆಗೆದ್ರೆ ಪ್ಲಸ್ 2 ಬರುತ್ತೆ. ಓಕೆ, ಇದನ್ನು ಫ್ಯಾಕ್ಟ್ರೈಸೇಷನ್ ಅಂತ ಕರಿತೀವಿ. ಓಕೆ, ಅದೇ ರೀತಿ ಇಲ್ಲಿ ಸೆಕೆಂಡ್ ಕ್ವೆಶ್ಚನಲ್ಲಿ ಮಾಡಿದ್ದೀನಿ. ಇದು 2ax ಮೈನಸ್ 4x ಪ್ಲಸ್ ay ಮೈನಸ್ 2y. ಇಲ್ಲಿ ಎಲ್ಲದಕ್ಕೂ ಕಾಮನ್ ಆಗಿರೋದು ಏನೂ ಇಲ್ಲ. ಸೊ ನಾವೇನು ಮಾಡಿದ್ವಿ ಅಂದರೆ ಗ್ರೂಪ್ ಮಾಡಿಬಿಟ್ಟಿದ್ವಿ. ಈ 2ax ಮೈನಸ್ 4xನ ಒಂದು ಗ್ರೂಪ್ ಮಾಡ್ಕೊಂಡಿದ್ದೀವಿ, ay ಮೈನಸ್ 2yನ ಒಂದು ಗ್ರೂಪ್ ಮಾಡ್ಕೊಂಡಿದ್ದೀವಿ. ಮತ್ತು ಇದರಲ್ಲಿ ಕಾಮನ್ ಇರೋದನ್ನ ತೆಗೆದಿವಿ. 2ax ಮೈನಸ್ 4xಲ್ಲಿ ಕಾಮನ್ನು 2xನ ತೆಗೆದ್ರೆ a ಮೈನಸ್ 2 ಬರುತ್ತೆ ಇಲ್ಲಿ, ಪ್ಲಸ್ ಇಲ್ಲಿ ay ಮೈನಸ್ 2yಲ್ಲಿ ಕಾಮನ್ ಇರೋದು y. ಸೊ ಇಲ್ಲೂ ಕೂಡ a ಮೈನಸ್ 2 ಬರುತ್ತೆ. ಸೊ a ಮೈನಸ್ 2ನ ಹಾಗೆ ಬರ್ಕೊಳ್ಳಿ, 2x ಪ್ಲಸ್ y ಮಿಕ್ಕಿರುತ್ತಲ್ಲ ಅದನ್ನು ಹೊರಗಡೆ ಬರ್ಕೊಳ್ಳಿ. ಓಕೆ, ಇದನ್ನು ಫ್ಯಾಕ್ಟ್ರೈಸೇಷನ್ ಮೆಥಡ್ ಅಂತೀವಿ.